ಸುಮತಿ ಮತ್ತೆ ರಾಘವೇಂದ್ರ ದಂಪತಿಗಳಿಗೆ ಇರೋನು ಒಬ್ನೇ ಒಬ್ಬ ಮಗ. ಅವನೇ ಅಮಿತ್. ಗಂಡ ಹೆಂಡತಿ ಇಬ್ರಿಗೂ ಇರೋ ಒಬ್ಬ ಮಗನ ಮೇಲೆ ಪ್ರಾಣನೇ ಇರತ್ತೆ. ಅವನ್ ಕಂಡ್ರೆ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ. ಅವನಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಅವನ ಜೀವನನ ಒಳ್ಳೆ ರೀತಿಯಲ್ಲಿ ರೂಪಿಸ್ಬೇಕು ಅನ್ನೋದು ಅವ್ರ ಆಸೆ. ಅದ್ರ ಜೊತೆಗೆ ಮಗನ್ ಮದ್ವೆ ನೋಡ್ಬೇಕು ಅನ್ನೋದು ಅವ್ರ ಮಹದಾಸೆ ಆಗಿರುತ್ತೆ. ಮುಂದೆ ಈ ನಮ್ಮ ಫ್ಯಾಮಿಲಿ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಆಸೆ ಇದೆ ಅಲ್ವಾ? ಹಾಗಾದ್ರೆ ಬೇಗ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಮಗನೇ, ಅಂತೂ ಇಂತೂ ನೀನು ಓದು ಬರ ಎಲ್ಲಾನು ಮುಗೀತು. ಒಳ್ಳೆ ಕೆಲಸದಲ್ಲಿ ಕೂಡ ಇದೆಯಾ ನೋಡೋ. ನನ್ನ ಸಂಬಂಧದಲ್ಲೇ ಒಂದು ಒಳ್ಳೆ ಹುಡುಗಿ ಇದ್ದಾಳಂತೆ. ಆ ಹುಡುಗಿ ಜೊತೆ ನಿನ್ ಮದ್ವೆ ಮಾಡೋಣ ಅಂತ ನಾನು ಅನ್ಕೊಂಡಿದೀವಿ. ನೀನೇನ್ ಹೇಳ್ತೀಯೋ? ಏನು ಮದ್ವೆನಾ? ಅಮ್ಮ, ನಾನು ಮೊದಲೇ ಹೇಳ್ತಿಲ್ವಾ ನಿನಗೆ ನನಗೆ ಮದ್ವೆ ಆಗೋದಕ್ಕೆಲ್ಲ ಇಷ್ಟ ಇಲ್ಲ ಅಂತ? ಮತ್ತೆ ಯಾಕೆ ಮದ್ವೆ ಮದ್ವೆ ಅಂತ ಅದೇ ವಿಷಯನ ಹೇಳ್ತೀಯಾ? ಅರೆ, ಯಾಕೋ ಹೀಗೆ ಹೇಳ್ತೀಯಾ? ಮದ್ವೆ ಆದ್ಮೇಲೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀನ್ ನೋಡಿದ್ರೆ ಮದ್ವೆ ಬೇಡ ಅಂತೀಯಲ್ಲ, ಏನ್ ಹಾಗೆ ಬ್ರಹ್ಮಚಾರಿ ಆಗಿರ್ತೀಯೇನೋ? ಅಮ್ಮ, ನೀನ್ ಹುಡ್ಕೋ ಹುಡುಗಿ ಹೇಗಿರ್ತಾಳೆ ಗೊತ್ತಾ? ಅವಳ ಜೊತೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಅವಳು ನನ್ನ ಜೊತೆ ಇರೋದೇ ಇಲ್ಲ. ಆದ್ರೆ ನಾನ್ ಪ್ರೀತಿ ಮಾಡ್ತಿರೋ ಹುಡುಗಿ ಜೊತೆಗೆ ನಾನು ಆಲ್ರೆಡಿ ಲಿವಿಂಗ್ ನಲ್ಲೇ ಇದ್ದೀನಿ. ಇನ್ಮೇಲೆ ಕೂಡ ನಾನು ಲಿವಿಂಗ್ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ಮದ್ವೆ ಎಲ್ಲ ಬೇಡಮ್ಮ, ನನಗೆ ಸೆಟ್ ಆಗಲ್ಲ. ಏನು ಲಿವಿಂಗ? ಏನ್ರಿ ಮಾತಾಡ್ತಿದ್ದಾನೆ ನಿಮ್ ಮಗ? ಹಾಗಂದ್ರೆ ಏನ್ರಿ? ಅದೇ ಕಣೆ ಸುಮತಿ, ಇವಾಗಿನ ಮಕ್ಳೆಲ್ಲ ಮದ್ವೆ ಆದ್ರೆ ತಮ್ಮ ಫ್ರೀಡಮ್ ಕಳ್ದೋಗುತ್ತೆ, ಆಮೇಲೆ ನಮ್ಗಿಷ್ಟ ಬಂದಾಗ ಇರೋದಕ್ಕಾಗಲ್ಲ ಅಂತ ಮದ್ವೆ ಬೇಡ ಅಂತಾರೆ. ಅವ್ರು ಪ್ರೀತಿ ಮಾಡೋ ಹುಡ್ಗನ್ ಜೊತೆಗೆ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಾರೆ, ಆದ್ರೆ ಮದ್ವೆ ಒಂದು ಆಗಿರಲ್ಲ ಅಷ್ಟೇ. ಅದನ್ನೇ ಕಣೆ ಲಿವಿಂಗ್ ಟುಗೆದರ್ ಅಂತ ಹೇಳೋದು. ಅಯ್ಯೋ 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 ಭಗವಂತ, ಏನೋ ಬಂದಿರೋದು ದೊಡ್ಡ ರೋಗ ನಿಮ್ಗೆಲ್ಲ. ನೋಡು ಮಗ್ನೆ, ಅದೆಲ್ಲ ಏನು ಬೇಡ. ಇವ್ರು ಹೇಳ್ದಾಗೆ ನೀನ್ ಹಾಗೆಲ್ಲ ಇದ್ರೆ ನೋಡೋರ್ ನಿನ್ನ ತಪ್ಪು ತಿಳ್ಕೊತಾರೆ ಕಣೋ. ನಾನ್ ಹೇಳೋದ್ ಕೇಳು. ನೀನ್ ನೋಡಿರೋ ಹುಡ್ಗಿನಾದ್ರೂ ಸಯ್ಯೆ, ನಾವು ನೋಡಿರೋ ಹುಡ್ಗಿ ಆದ್ರೂ ಸಯ್ಯೆ. ಒಟ್ನಲ್ಲಿ ಮದ್ವೆ ಆಗಿ ಒಂದ್ ಒಳ್ಳೆ ಸಂಸಾರ ಶುರು ಮಾಡು. ಅದ್ ಬಿಟ್ಟು ಮದ್ವೆ ಆಗ್ದೇನೆ ಒಟ್ಟಿಗಿರೋದು ಅದೆಲ್ಲ ಅಸಹ್ಯ ಕಣೋ. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನಿನಗ್ ಗೊತ್ತಾ, ಲಿವಿಂಗ್ ಟುಗೆದರ್ ಇರೋರೆ ತುಂಬಾ ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ಮದ್ವೆ ಆಗಿರೋರು ಸುಮ್ನೆ ಮದ್ವೆ ಆಗಿದ್ಯಲ್ಲ ಅಂತ ಜೀವನ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು. ಆದ್ರೆ ನಾವ್ ಹಾಗಲ್ಲ, ಪ್ರೀತಿ ಮಾಡಿ ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗಿರ್ತೀವಿ. ಮದ್ವೆ ಒಂದ್ ಆಗಿರಲ್ಲ ಅಷ್ಟೇ. ಅದ್ರಲ್ಲೂ ಈಗಿನ ಜನರೇಷನ್ ಅಲ್ಲಿ ಅದೆಲ್ಲ ಕಾಮನ್ ಅಮ್ಮ. ಯಾರು ಏನು ಅಂದ್ಕೊಳಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ. ನೋಡು, ನನ್ ಮಾತ್ ಕೇಳು. ಮದ್ವೆ ಆದ್ರೆ ಸಂಬಂಧನೂ ಗಟ್ಟಿ ಆಗತ್ತೆ ಕಣೋ. ಅದ್ ಬಿಟ್ಟು ಹೀಗೆಲ್ಲ ಲಿವಿಂಗು ಟುಗೆದರು ಅಂತೆಲ್ಲ ಒಟ್ಟಿಗಿದ್ರೆ ಏನ್ ಸಂಬಂಧ ಗಟ್ಟಿ ಇರತ್ತೋ? 4 ದಿನ ಇರ್ತೀರಾ, 5ನೇ ದಿನಕ್ಕೆ ಬೇಜಾರಾಗಿ ಬೋರ್ ಆಗಿ ವಾಪಸ್ ಬಂದ್ಬಿಡ್ತೀರಾ ಅಷ್ಟೇ. ಅಯ್ಯೋ ಅಮ್ಮ, ನೀನ್ ಏನ್ ಹೇಳ್ತಿದ್ಯಾ? ಹಾಗೆಲ್ಲ ಏನೂ ಆಗಲ್ಲ. ನೋಡು, ಒಂಥರ ಯೋಚನೆ ಮಾಡಿದ್ರೆ ನಾವೇ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಇರ್ತೀವಿ. ನೀವು ಮಾಡೋ ಮದ್ವೆಲಿ ಹಾಗಲ್ಲ. ಒಟ್ಟು ಎಲ್ಲಿಂದನೋ ಕರ್ಕೊಂಡ್ ಬರ್ತೀರಾ, ಮದ್ವೆ ಮಾಡಿ ಬಿಟ್ಬಿಡ್ತೀರಾ, ಅಲ್ಲಿಗೆ ಮುಗೀತು. ಲಿವಿಂಗ್ ರಿಲೇಶನ್ಶಿಪ್ ಹಾಗಲ್ಲಮ್ಮ. ನಮ್ಗಿಷ್ಟ ಬಂದಿರೋರ್ ಜೊತೆಗೆ ನಾವ್ ಇಷ್ಟಪಟ್ಟು ಇರೋದು. ಮದ್ವೆ ಒಂದೇ ಆಗಿರೋದಿಲ್ಲ ಅಷ್ಟೇ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೋಡು, ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಇದಕ್ಕೆಲ್ಲ ಒಪ್ಪಲ್ಲ ಕಣೋ. ಊರು ಮನೆಯವರು ನೆಂಟ್ರು ದಿಷ್ಟ್ರು ಎಲ್ಲ ಕೇಳ್ತಾರೆ. ಹಾಗಾದ್ರೆ ನೀನ್ ನೆಂಟ್ರು ದಿಷ್ಟ್ರಿಗೆಲ್ಲ ಹೇಳ್ಕೊಳ್ತಾ ಇಲ್ಲೇ ಇರು. ನಾನ್ ಮಾತ್ರ ಅವನ ಜೊತೆ ಅಲ್ಲೇ ಇರ್ತೀನಿ. ಸರಿ, ನಾನ್ ಹೊರಡ್ತೀನಿ. ನೀನು ಒಪ್ಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ. ನಾನ್ ಮಾತ್ರ ನೀನ್ ಮಾಡೋ ಮದ್ವೆ ಮಾತ್ರ ಮಾಡ್ಕೊಳಲ್ಲ. ನಾನ್ ಇಷ್ಟಪಟ್ಟಾಗೆ ನನ್ನ ಹುಡ್ಗನ್ ಜೊತೆ ಲಿವಿಂಗ್ ಟುಗೆದರೇ ಇರ್ತೀನಿ. ಅಪ್ಪ, ಬೇಬಿ, ಅಮ್ಮನ ಕನ್ವಿನ್ಸ್ ಮಾಡ್ಬೇಕಾರೆ ಸಾಕಾಯ್ತು. ಅವಳಂತೂ ಹಳೆ ಜನರೇಷನ್ ಅಲ್ಲೇ ಇದ್ದಾಳೆ ಕಣೋ. ನೋಡ್ರೆ ಮದ್ವೆ ಆಗು, ಮದ್ವೆ ಆಗಿಲ್ಲ ಅಂದ್ರೆ ಜನ ನೋಡಿ ಆಡ್ಕೋತಾರೆ, ನೆಂಟ್ರು ದಿಷ್ಟ್ರು ಏನಾದ್ರೂ ಹೇಳ್ತಾರೆ. ಮೊದ್ಲು ಮದ್ವೆ ಆಗು. ನೀನ್ ಪ್ರೀತಿ ಮಾಡಿದ ಹುಡ್ಗನ್ನೇ ಮದ್ವೆ ಆಗು. ಬೇಕಾದ್ರೆ ಈ ಲಿವಿಂಗ್ ಎಲ್ಲ ಬೇಡ ಅಂತ ಒಂದ್ ಸ್ವಲ್ಪ ಲೆಕ್ಚರ್ ಕೊಟ್ಟಿಲ್ಲ ಕಣೋ. ನನ್ಗಂತೂ ಕೇಳ್ಸ್ಕೊಂಡ್ ಸಾಕಾಯ್ತು. ಆಮೇಲೆ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡಿ, ಅಮ್ಮ ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಒಪ್ಪಲ್ಲ, ಅವನ ಜೊತೆನೇ ಇರ್ತೀನಿ, ಬೇಕಾದ್ರೆ ನೀನ್ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು, ಏನಾದ್ರೂ ಮಾಡ್ಕೊ ಅಂತ ಹೇಳಿ ಬಂದ್ಬಿಟ್ಟೆ. ಅಯ್ಯೋ ಬೇಬಿ, ನಿನಗೆ ಮಾತ್ರ ಅಲ್ಲ ಕಣೆ, ನಮ್ಮನೇಲೂ ಇದೇ ಗೋಳು. ಅಮ್ಮ ಅಪ್ಪ ಅಂತೂ ಒಪ್ತಾನೆ ಇರಲಿಲ್ಲ. ಲಿವಿಂಗ್ ಬೇಡ, ಮೊದಲು ಮದುವೆ ಆಗೋ, ನೆಂಟ್ರದಿಷ್ಟು ಕೇಳ್ತಾರೆ, ನಾನಂತೂ ಇದಕ್ಕೆ ಒಪ್ಪಲ್ಲ ಅಂತ ಅಮ್ಮ ಪಟ್ಟಿಡ್ದು ಕೂತಿದ್ಲು. ಯಪ್ಪ, ನಾನು ಮಾತ್ರ ಈ ಮದುವೆ ಇದೆಲ್ಲ ಒಪ್ಪೋದೇ ಇಲ್ಲ ಅಂತ ನಾನು ಪಟ್ಟಿಡ್ದು ಕೂತ್ಕೊಂಡೆ. ಈ ಮದುವೆ ಎಲ್ಲ ಸೆಂಟಿಮೆಂಟ್ ನಂಗೆ ಬರಲ್ಲ. ನಾನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಲಿವಿಂಗಲ್ಲಿರ್ತೀನಿ, ಅದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಗೇಗೋ ಅವಳನ್ನ ಕನ್ವಿನ್ಸ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟೆ. ಐ ಲವ್ ಯು ಬೇಬಿ. ಅವರು ಹಳೆ ಜನರೇಷನ್ ಅವರು, ಅವ್ರಿಗೆ ಗೊತ್ತಿಲ್ಲ ಬೇಬಿ ನಮ್ಮ ಮಧ್ಯೆ ಎಷ್ಟು ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಅಂತ.
ನಾವು ಪ್ರೂವ್ ಮಾಡೋಣ. ಲವ್ ಯು ಲವ್ ಯು ಲವ್ ಯು ಲವ್ ಯು ಲಾಟ್ ಬೇಬಿ. ಕರೆಕ್ಟಾಗಿ ಹೇಳ್ದೆ ಬೇಬಿ. ಅವ್ರಿಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ಇವಾಗಿನ ಜನ್ರೇಷನ್ ಅವರು ಆಲ್ಮೋಸ್ಟ್ ಎಲ್ಲರೂ ಲಿವಿಂಗ್ ಟುಗೆದರ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಮ್ಯಾರೇಜ್ ಎಲ್ಲ ಅನ್ಸಕ್ಸಸ್ಫುಲ್ ಆಗಿ ಬಿದ್ದೇ ಹೋಗ್ತಿದ್ದಾವೆ. ಅದಕ್ಕೆ ಲವ್ ಯು ಕಣೆ. ಮನೆಯವರು ಎಷ್ಟೇ ಬೇಡ ಅಂತ ಹೇಳಿದ್ರು ಅಮಿತ್ ಮತ್ತೆ ಪ್ರಿಯಾಂಕಾ ಲಿವಿಂಗ್ ಟುಗೆದರೇ ನಮಗೆ ಬೇಕು ಅಂತ ಇಬ್ರು ಒಂದೇ ರೂಮಲ್ಲಿ ಒಂದೇ ಕಡೆ ಇರೋದಕ್ಕೆ ನಿರ್ಧಾರ ಮಾಡಿ ತುಂಬಾ ದಿನಗಳೇ ಆಗಿರುತ್ತೆ. ಹಾಗಾಗಿ ಇಬ್ರು ಮತ್ತೆ ಒಂದೇ ಕಡೆನೇ ಇರ್ತಾ ಇರ್ತಾರೆ. ಇವಾಗಿನ ಜನರೇಷನ್ ಅಲ್ಲಿ ಅದೇನೋ ಗೊತ್ತಿಲ್ಲ, ಮದುವೆಗಿಂತಾನು ಲಿವಿಂಗ್ ಟುಗೆದರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಬೇಬಿ, ನಾನು ಇವತ್ತು ಆಫೀಸಿಂದ ಬೇಗನೆ ಬರ್ತೀನಿ. ನಾನು ನೀನು ಇಬ್ರು ಸೇರಿ ಡಿನ್ನರಿಗೆ ಹೋಗೋಣ ಆಯ್ತಾ? ನೀನು ಆಫೀಸಿಂದ ಬೇಗ ಬಂದ್ಬಿಡು. ವಾವ್, ಒಳ್ಳೆ ಪ್ಲಾನ್ ಬೇಬಿ. ನಾನು ನೀನು ಡಿನ್ನರಿಗೆ ಹೋಗದೆ ತುಂಬಾ ದಿನ ಆಗಿತ್ತು. ಸರಿ, ಹಾಗಾದ್ರೆ ನಾನು ಆಫ್ಟರ್ನೂನ್ ಬಂದ್ಬಿಡ್ತೀನಿ, ನೀನು ಬೇಗ ಬಾ ಆಯ್ತಾ? ಓಕೆ ಬೇಬಿ, ನಾನಿನ್ನು ಹೊರಡ್ತೀನಿ. ಅರೆ, ಇವಳೇನು ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ್ಲು. ನಾನು ಅವಳು ಬೇಗ ಬರ್ತಾಳೆ ಅಂತ ಆಫ್ಟರ್ನೂನ್ನೇ ಬಂದ್ಬಿಟ್ಟೆ. ಇನ್ನೂ ಬಂದೇ ಇಲ್ಲ ಮನೆಗೆ. ಛೇ, ಇವಳಿಗೊಂದು ಟೈಮ್ ಸೆನ್ಸೇ ಇಲ್ಲ. ಅಲ್ಲ, ಮೊದಲೇ ಹೇಳಿದಿದ್ರೆ ನಾನು ಲೇಟಾಗೇ ಬರ್ತಿದ್ದೆ. ಏನೋ ಪಾಪ ಬೇಗ ಬರ್ತಾಳಲ್ಲ ಅಂತ ನಾನು ಬೇಗ ಬಂದೆ. ಸುಮ್ಮನೆ ನನ್ನ ಸ್ಯಾಲ್ರಿ ಬೇರೆ ಕಟ್ ಮಾಡ್ತಾರೆ. ಯಾಕಾದ್ರೂ ಬನ್ನೋ. ಇವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಹೇ, ಸಾರಿ ಕಣೋ ಅಮಿತ್, ನನಗೆ ಆಫೀಸಲ್ಲಿ ಕೆಲಸ ಆಯ್ತು, ಹಾಗಾಗಿ ಬರೋದಕ್ಕಾಗಿಲ್ಲ. ಇನ್ನೊಂದು ದಿನ ಯಾವತ್ತಾದ್ರೂ ಹೋಗೋಣ ಆಯ್ತಾ ಡಿನ್ನರ್ಗೆ? ಏನು, ಇನ್ನೊಂದು ದಿನನಾ? ಅಲ್ಲ, ನಿನಗೆ ಬರೋದಕ್ಕಾಗಿಲ್ಲ ಅಂದಿದ್ರೆ ನೀನು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಪ್ರಿಯಾಂಕಾ, ನಾನು ಬರಲ್ಲ ಇವತ್ತು, ನೀನು ಆಫೀಸಿಂದ ಬೇಗ ಬರಬೇಡ ಅಂತ. ಆದರೆ ನನಗೇನೂ ಇನ್ಫಾರ್ಮ್ ಮಾಡಿಲ್ಲ. ನಿನ್ನ ಪಾಡಿಗೆ ನೀನು ಆಫೀಸ್ ಮುಗಿಸ್ಕೊಂಡು ಇವಾಗ ಬರ್ತಾ ಇದೆಯಲ್ಲ. ನನ್ನ ಸ್ಯಾಲ್ರಿ ಸುಮ್ಮನೆ ಕಟ್ಟಾಯ್ತು. ನಾನು ನಿನಗೆ ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ, ನಿನ್ನನ್ನು ಡಿನ್ನರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಆಫೀಸಿಗೆ ಲೀವ್ ಮಾಡಿಕೊಂಡು ನಿನಗೋಸ್ಕರ ಬಂದೆ. ಛೇ. ಅಮಿತ್, ಸಾಕ್ ಬಾಯ್ ಮುಚ್ಚು. ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದಾಗಿ ಮಾಡ್ತಿದ್ಯಾ? ನೀನೇನೋ ಒಳ್ಳೆ ಫಾರಿನಿಗೆ ಕರ್ಕೊಂಡು ಹೋಗೋ ಹಾಗೆ ಮಾತಾಡ್ತಿದ್ಯಲ್ಲ. ಜಸ್ಟ್ ಡಿನ್ನರಿಗೆ ತಾನೇ, ಇನ್ನೊಂದು ದಿನ ಹೋದ್ರೆ ಆಯ್ತು. ಅಷ್ಟಕ್ಕೂ ನಿನ್ ಸ್ಯಾಲ್ರಿ ಏನ್ ಪೂರ್ತಿ ಕಟ್ಟಾಗಿರಲ್ಲ, ಎಲ್ಲೋ ಒಂದ್ ಸ್ವಲ್ಪ ಕಟ್ಟಾಗಿರತ್ತೆ. ಅದಕ್ಕೆ ಇಷ್ಟೊಂದೆಲ್ಲ ರೇಗ್ಬೇಕಾ? ಓಹೋ, ನಿನಗೆ ಆಫ್ಟರ್ ಆಲ್ ಅಲ್ವಾ? ನನ್ನ ಫೀಲಿಂಗ್ಸು ನಿನಗೆ ಆಫ್ಟರ್ ಆಲ್. ಅದೇ ಯಾರೋ ಬೇರೆಯವ್ರು ಯಾರೋ ಸಿಕ್ಕಿದ್ದಾರೆ ಅನ್ಸುತ್ತೆ. ಅದಕ್ಕೆ ನನ್ನ ಫೀಲಿಂಗ್ಸು ನಾನು ನಿನಗೆ ತುಂಬ ಆಫ್ಟರ್ ಆಲ್ ಆಗಿ ಕಾಣ್ತಾ ಇದ್ದೀವಿ. ಅಮಿತ್, ತಲೆ ಕೆಟ್ಟಿರೋ ಹಾಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೋಡು, ನನ್ಗೇನೋ ಬರೋದಕ್ಕಾಗಿಲ್ಲ, ಅದನ್ನ ಅರ್ಥ ಮಾಡ್ಕೊ. ಅದು ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೊಂಡು ಹುಚ್ಚನಾಗೆ ಮಾತಾಡ್ಬೇಡ. ನನಗೂ ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ನಾನ್ ನಿನ್ ಜೊತೆ ಇದೀನಿ ಅಂದ್ ಮಾತ್ರಕ್ಕೆ ಎಲ್ಲಾನು ಕೇಳಿಸ್ಕೋಬೇಕು ಅಂತೇನಿಲ್ಲ. ಓಹೋ, ಹೋಗು ಹೋಗು. ಇವಾಗ ನಾನು ಮಾತಾಡೋದನ್ನು ನಿನಗೆ ಕೇಳಿಸ್ಕೊಳಕ್ಕಾಗಲ್ಲ ಅಲ್ವಾ? ಛೇ. ಮೊದಲು ಅಮಿತ್ ಮತ್ತೆ ಪ್ರಿಯಾಂಕನ್ ನಡುವೆ ಸಂಬಂಧ ತುಂಬಾ ಅನ್ಯೋನ್ಯವಾಗಿರುತ್ತೆ. ಆದ್ರೆ ದಿನಗಳು ಕಳೆದ ಹಾಗೂ ಅವರಿಬ್ರು ಮಧ್ಯೆ ಮನಸ್ತಾಪಗಳು ಶುರುವಾಗತ್ತೆ. ಪ್ರಿಯಾಂಕಾ, ನಿನ್ ಬಟ್ಟೆ ತೊಳೆದಿದ್ಯಾ? ನನ್ನ ಬಟ್ಟೆನೂ ಇದ್ವು ತಾನೇ? ನಿನ್ ಬಟ್ಟೆ ಜೊತೆ ನನ್ನ ಬಟ್ಟೆನೂ ತೊಳಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ವಾಟ್? ನಾನು ನಿನ್ ಬಟ್ಟೆ ತೊಳಿಬೇಕಾ? ಯಾಕೆ ತೊಳಿಬೇಕು? ಅಲ್ಲ, ಏನೋ ನಾನು ನೀನ್ ಒಳ್ಳೆಯವನು, ನನ್ ಜೊತೆ ಚೆನ್ನಾಗಿರ್ತೀಯ ಅಂತ ಅನ್ಕೊಂಡು ನೀನ್ ಹೇಳಿರೋ ಲಿವಿಂಗ್ ಟುಗೆದರ್ಗೆ ಒಪ್ಕೊಂಡು ನಿನ್ ಜೊತೆ ಇದೀನಿ. ಏನ್ ನಿನ್ ಹೆಂಡತಿ ಹಾಗೆ ಆ ಬಟ್ಟೆ ತೊಳಿ ಆ ಅಡ್ಗೆ ಮಾಡು ಅಂತ ಆರ್ಡರ್ ಮಾಡ್ತಿದ್ಯಾ? ಅಷ್ಟಕ್ಕೂ ಅಮಿತ್, ತಾವು ಮರ್ತಿದ್ದೀರಾ ಅನ್ಸತ್ತೆ. ನಾನ್ ಎಷ್ಟು ಕೆಲಸ ಮಾಡ್ತೀನೋ ಅಷ್ಟೇ ಕೆಲಸನ ನೀನು ಮಾಡ್ಬೇಕು. ನಾವು ಮೊದ್ಲೇ ಡಿಸೈಡ್ ಆಗಿದ್ವಿ ಮನೆ ಎಲ್ಲಾ ಕೆಲಸನೂ ಡಿವೈಡ್ ಮಾಡ್ಕೋಬೇಕು ಅಂತ. ಆದ್ರೆ 2-3 ದಿನ ಆಯ್ತು, ನೀನ್ ಯಾವ ಕೆಲಸನೂ ಮಾಡ್ತಿಲ್ಲ. ನಾನೇನ್ ನಿನ್ ಹೆಂಡತಿ ಅಲ್ಲಪ್ಪ, ಇಡೀ ಮನೆ ಕೆಲಸನ ನಾನೇ ವಹಿಸ್ಕೊಂಡ್ ಮಾಡೋದಕ್ಕೆ. ಅಯ್ಯೋ, ಅಂತ ದೊಡ್ಡ ತಪ್ಪು ನಾನು ಜೀವನದಲ್ಲಿ ಮಾಡಲ್ಲ. ಇವಾಗ ಮಾಡಿರೋ ತಪ್ಪನ್ನೇ ಹೇಗಾದ್ರೂ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ. ಲಿವಿಂಗ್ ಟುಗೆದರ್ಗೆ ನಿನ್ನಂತವಳ ಜೊತೆ ಬಂದಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಮೊದಲು ನಿನ್ನಿಂದ ದೂರ ಹೋದ್ರೆ ಸಾಕಾಗಿದೆ. ಓಹೋ, ನಾನ್ ನಿನ್ ಜೊತೆ ಬಂದು ಒಳ್ಳೆ ಕೆಲಸ ಮಾಡ್ದೆ ಅಂತ ನನ್ನ ಬೆನ್ ತಟ್ಕೋತಿದೀನಿ ಅನ್ಕೊಂಡಿದ್ಯಾ ನೀನು? ನಾನು ನಿನ್ ಜೊತೆ ಬಂದು ತಪ್ಪೇ ಮಾಡಿದ್ದು. ಹೋಗಿ ಹೋಗಿ ನಿನ್ನಂತವನ್ ಜೊತೆ ಬಂದಲ್ಲ, ನಿನ್ನನ್ ನಂಬ್ಕೊಂಡ್ ಬಂದ್ರೆ ಆ ಹುಡ್ಗಿ ಗತೆ ಗೋವಿಂದ ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ನಾನು ನಿನ್ನಿಂದ ದೂರ ಹೋಗ್ಬೇಕು ಅಂತಾನೆ ಅನ್ಕೊಳ್ತಿರೋದು. ನೋಡು, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಇನ್ಮೇಲೆ ನಾನ್ ಯಾರೋ ನೀನ್ ಯಾರೋ, ನಿನ್ ಪಾಡಿಗೆ ನೀನ್ ಜಾಗ ಖಾಲಿ ಮಾಡು. ಇದೇನೋ ಇದು ಅಲ್ವೋ? ನಾವೇನೋ ನಿಮ್ಮಿಬ್ಬರ ಹತ್ರ ಮಾತಾಡಿ ಮದ್ವೆ ವಿಷಯ ಮಾತಾಡಿ ಹೇಗಾದ್ರೂ ಒಪ್ಸೋಣ ಅಂತ ಬಂದ್ರೆ ನೀವಿಬ್ರು ಏನೋ ಜಗಳ ಮಾಡ್ಕೊಂಡು ದೂರ ದೂರ ಆಗೋ ಮಾತಾಡ್ತಿದ್ದೀರಾ. ಅಮ್ಮ, ನಿನ್ಗೆ ಸರಿ ಹೇಳ್ಬೇಕು, ನನಗ್ ಮದ್ವೆ ಇದೆಲ್ಲ ಆಗಲ್ಲ ಅಂತ. ನೋಡು, ನನಗೆ ಇವನ್ ಜೊತೆ ಇರೋದಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಇವನ್ ಬೇಡ ಅಂತ ಹೊರಟಿರೋದು. ಸರಿ, ನಡಿ ಊರಿಗೆ ಹೋಗೋಣ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಏನೋ ಚಿಕ್ಕ ಪುಟ್ಟ ಜಗಳ ಆಗಿದೆ, ಅದಕ್ಕೆ ಬೇಡ ಅಂತ ಹೇಳೋದೇನೋ. ನೋಡು, ನನ್ ಮಾತ್ ಕೇಳು, ಪಾಪ ಕಣೋ. ಅಮ್ಮ, ಇವನಿಗೆ ಪಾಪ ಅಂದ್ರೆ ಹಗ್ಲೇ ಹಾಳಾಗತ್ತೆ. ನೋಡು, ಅದೆಲ್ಲ ಬೇಡ. ನನ್
ನನಗೆ ಅವ್ನ ಇಷ್ಟ ಇಲ್ಲಮ್ಮ. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಯಾರಾದ್ರೂ ಒಬ್ರು ಇವನ್ಗಿಂತ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ. ಅದಕ್ಕೆಲ್ಲ ಯೋಚನೆ ಮಾಡಿ ನಾವು ತಲೆ ಕೆಡ್ಸ್ಕೋಬಾರ್ದು. ನಡಿ ನೀನ್ ಮೊದ್ಲು ಇಲ್ಲಿಂದ. ಸಾಕ್, ಬಾಯ್ ಮುಚ್ಚೋ. ನಾನು ನೋಡ್ತಾನೆ ಇದೀನಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ. ಏನೋ ಆಗಿದೆ ನಿನ್ಗೆ. ಸರಿ ಕಣೋ, ಅವಳೇನೋ ತಪ್ಪು ಮಾಡಿದ್ಲು, ಓಕೆ, ಅವಳು ಬೇಡ ನಿನ್ಗೆ. ಹಾಗಂತ ಬೇರೆ ಯಾರನ್ನೋ ಹುಡುಕ್ತಿಯಾ? ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳ್ದ್ಯಲ್ಲ, ಅದ್ರಲ್ಲೂ ಯಾರೋ ಸಿಗ್ತಾಳೆ ನಿನ್ಗೆ. ಅವಳು ಏನೋ ಒಂದ್ ಮಾಡ್ತಾಳೆ, ನಿನ್ಗೆ ಇಷ್ಟ ಆಗಲ್ಲ. ಅವಾಗ ಅವಳನ್ನ ಬಿಟ್ಟು ಬೇರೆ ಯಾರನ್ನೋ ಹುಡುಕ್ತಿಯೇನೋ. ಇನ್ನೊಬ್ಳು ಹಾಗೆ ಮಾಡ್ತಾಳೆ, ಅವಳು ಏನೋ ತಪ್ಪು ಮಾಡ್ತಾಳೆ, ನಿನ್ಗೆ ಅವಾಗ ಇಷ್ಟ ಆಗಲ್ಲ. ಇನ್ಯಾರನ್ನೋ ಹುಡುಕ್ತಾ ಹೋಗ್ತೀಯೇನೋ. ಅವ್ರು ಬಿಟ್ಟು ಅಂತ ಇನ್ನು ಎಷ್ಟು ಜನನ ಜೊತೆ ಹೋಗ್ತೀಯೋ? ಇವಾಗಿನ ಜನರೇಷನ್ ಅಲ್ಲಿ ನೀವು ಮಕ್ಕಳೆಲ್ಲ ಯಾಕೆ ಗೊತ್ತಾ ಲಿವಿಂಗ್ ಟುಗೆದರ್ ಬಯಸೋದು? ಇದೇ ಕಾರಣಕ್ಕೆ. ಬೇಡ ಅನ್ಸಿದ್ರೆ ಬಿಟ್ಟು ಹೋಗ್ಬೋದು, ಆದ್ರೆ ಮದ್ವೆ ಆಗಲ್ವಲ್ಲ. ಒಂದು ಸರಿ ಆದ್ರೆ ಅವ್ರನ್ನ ಜೀವನ ಪೂರ್ತಿ ಅವ್ರನ್ನೇ ಪ್ರೀತಿಸ್ಬೇಕು, ಅವ್ರ ಜೊತೆನೇ ಇರ್ಬೇಕು. ಅದಕ್ಕೆ ನಿಮ್ಗೆ ಮದ್ವೆ ಇಷ್ಟ ಆಗಲ್ಲ, ಲಿವಿಂಗ್ ಟುಗೆದರ್ ಇಷ್ಟ ಆಗತ್ತೆ. ನೀವ್ ಹೇಗ್ ಮಾಡ್ತಿರೋ ಹಾಗೆ ನಾವು ಮಾಡಿದಿದ್ರೆ ನಮ್ ಜನರೇಷನ್ ಅಲ್ಲೂ ಈ ಲಿವಿಂಗ್ ಟುಗೆದರ್ ಎಲ್ಲ ಇದ್ದಿದ್ರೆ ನೀವ್ ಯಾರು ಹುಟ್ಟಾನೇ ಇರ್ಲಿಲ್ಲ, ನಿಮ್ ಜನರೇಷನ್ನೇ ಇರ್ತಿರ್ಲಿಲ್ಲ. ಅದನ್ನ ಯೋಚನೆ ಮಾಡಿ. ನೋಡು ಮಗ್ಳೆ, ಯಾವುದೇ ವಸ್ತು ಆಗ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ, ಅವರು ನಮ್ ಜೊತೆಗಿದ್ದಾಗ್ಲೇ ನಾವ್ ಅವ್ರನ್ನ ಜೋಪಾನ ಮಾಡ್ಕೋಬೇಕು ಕಣೆ. ಅವ್ರು ನಮ್ಮಿಂದ ದೂರ ಹೋದ್ಮೇಲೆ ನಾವ್ ಎಷ್ಟೇ ಕೊರ್ಗಿದ್ರು ಅತ್ರು ಏನು ಪ್ರಯೋಜನ ಇಲ್ಲ. ಇವಾಗ್ಲೇ ನೋಡು, ನಿನ್ನಪ್ಪ ದೂರ ಆದ್ಮೇಲೆ ನನ್ಗೆಷ್ಟು ಸಂಕಟ ಆಯ್ತು ಅಂತ ನೀನೇ ಯೋಚನೆ ಮಾಡು. ಮಗನೇ, ಲಿವಿಂಗ್ ಟುಗೆದರ್ ಅಂದ್ರೆ ನೀನ್ ಅಂದ್ಕೊಂಡಿರೋ ಹಾಗೆ ನಿಮ್ ಸಂಬಂಧ ಗಟ್ಟಿ ಆಗಲ್ಲ ಕಣೋ, ಇನ್ನೂ ಹದಗೆಡತ್ತೆ. ಯಾಕೆ ಅಂದ್ರೆ ಹೇಳೋರಿರಲ್ಲ, ಕೇಳೋರಿರಲ್ಲ. ನೀವು ಹೋಗಿದ್ದು, ನೀವು ಬಂದಿದ್ದು ಎಲ್ಲಾನು ನಿಮ್ಮಿಚ್ಛೆನೇ ಆಗಿರತ್ತೆ. ಅದಕ್ಕಿಂತ ಹೆಚ್ಚಾಗಿ ಮಧ್ಯ ಮದುವೆ ಅನ್ನೋ ಬಂಧನೇ ಇರಲ್ಲ. ಪ್ರೀತಿ ಮಾಡಿದೀವಿ, ಒಟ್ಟಿಗೆ ಇದ್ರೆ ಚೆನ್ನಾಗಿರ್ತೀವಿ. ಅಕಸ್ಮಾತ್ ನಮ್ಗಿಷ್ಟ ಆಗಿಲ್ಲ ಅಂದ್ರೆ ನಮ್ಗಿಷ್ಟ ಬಂದಾಗ ಬಿಟ್ಟು ಹೋಗ್ಬೋದು, ಅದೇ ತಲೆಯಲ್ಲಿರತ್ತೆ. ಹಾಗಿರುವಾಗ ನಿಮ್ ಸಂಬಂಧ ಸರಿ ಹೋಗೋದೆಲ್ಲಿಂದ? ನಿಮ್ ನಡುವೆ ಬಂಧ ಬೆಳೆಯೋದು ಯಾವಾಗ? ಆದ್ರೆ ಮದುವೆ ಆದ್ಮೇಲೆ ಹಾಗಲ್ಲ. ನಾನ್ ಮದುವೆ ಆಗಿದ್ದೀನಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅತ್ತೆ, ನನ್ನ ಮಾವ, ನನ್ನ ಮನೆ, ನನಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಗಂಡು ಮಕ್ಕಳಿಗೆ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇವಾಗಲೇ ಜೋಪಾನ ಮಾಡಬೇಕು ಅನ್ನೋ ಜವಾಬ್ದಾರಿ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಡುವೆ ಪ್ರೀತಿ ಇರತ್ತೆ ಕಣೋ. ಹಾಗಾಗಿನೇ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ನಾವು ಆ ತಪ್ಪನ್ನ ಅಲ್ಲೇ ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಒಂದಾಗ್ತೀವಿ. ನಿಮ್ಮ ಹಾಗೆ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಒಟ್ಟು ಸೇರಿಸಿ ದೂರ ಆಗೋ ಯೋಚನೆ ಮಾಡಲ್ಲ. ನೋಡು ಮಗ್ಳೆ, ಇಷ್ಟೆಲ್ಲ ಹೇಳಿದ್ಮೇಲೂ ನೀವಿಬ್ರು ದೂರ ಆಗ್ಲೇಬೇಕು ಅಂತ ಅನ್ಸಿದ್ರೆ ಅದು ನಿಮ್ಮಿಷ್ಟ. ಇಲ್ಲ ಅಂದ್ರೆ ನಿಮ್ಮಿಬ್ರು ಪ್ರೀತಿ ಪವಿತ್ರವಾಗಿದ್ರೆ ಆಗಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಮತ್ತೆ ಒಂದಾಗಿ ಮದ್ವೆ ಅನ್ನೋ ಮುಂದಿನ ಹೆಜ್ಜೆನ ಇಡಿ. ಇಲ್ಲ ನಾವು ಹೀಗೆ ಇರ್ತೀವಿ, ನಮ್ಗೆ ಅದು ಬೇಡ ಅಂತಾದ್ರೆ ನಿಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳಿ. ಐ ಆಮ್ ಸಾರಿ ಅಮಿತ್, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀಯ ಅಂತ ಗೊತ್ತಾದ್ಮೇಲೆ ನಾನು ಲಿವಿಂಗ್ ಟುಗೆದರ್ ಇರೋದಕ್ಕೆ ಇಷ್ಟಪಟ್ಟಿದ್ದು, ಒಪ್ಕೊಂಡಿದ್ದು. ಆದ್ರೆ ಏನು ಚಿಕ್ಕ ಪುಟ್ಟ ವಿಷಯನ ದೊಡ್ಡದ್ ಮಾಡ್ಬಿಟ್ಟು ದೂರ ಆಗೋಣ ಅಂತ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಪ್ಪ ಅಮ್ಮ ಹೇಳ್ತಿರೋದು ಸರಿಯಾಗಿದೆ, ಮದ್ವೆ ಆಗೋಣ. ಮದ್ವೆ ಆದ್ರೆ ನಾವೆಷ್ಟೇ ಜಗಳ ಮಾಡ್ಕೊಂಡ್ರು ಮದ್ವೆ ಆಗಿದೀವಿ ಅನ್ನೋ ಕಾರಣಕ್ಕಾದ್ರೂ ನಾವಿಬ್ರು ದೂರ ಆಗಲ್ಲ. ನಿಜ ಬೇಬಿ, ಐ ಆಮ್ ರಿಯಲಿ ಸಾರಿ. ಅದಕ್ಕೆ ಅನ್ಸುತ್ತೆ ಎಲ್ಲರೂ ಪ್ರೀತಿ ಮಾಡಿದವರು ಮೊದಲು ಮದುವೆ ಆಗ್ತಾರೆ. ಎಷ್ಟೇ ಜಗಳ ಮಾಡ್ಕೊಂಡ್ರು ಆಮೇಲೆ ಮತ್ತೆ ಒಂದಾಗ್ತೀವಿ ಅನ್ನೋ ಗ್ಯಾರಂಟಿ ಮೇಲೆ. ಮದುವೆ ಆಗದಿದ್ದೇ ಇದ್ರೆ ಹೀಗೆ ದೂರ ಆಗಿ ಬೇರೆ ಯಾರನ್ನಾರು ಹುಡ್ಕೊಳ್ತೀವಿ. ಅದಕ್ಕೆ ಮೊದಲು ಎಲ್ಲರೂ ಮದುವೆ ಆಗೋದು ಅನ್ಸುತ್ತೆ. ಅಮ್ಮಯ್ಯ, ಅಂತೂ ಮದ್ವೆಗೆ ಒಪ್ಕೊಂಡ್ರಲ್ಲ ಇಬ್ರು, ಅಷ್ಟೇ ಸಾಕು. ನೋಡಿದ್ರಲ್ಲ, ಲಿವಿಂಗ್ ಟುಗೆದರ್ಗಿಂತಾನು ಬೆಸ್ಟ್ ಮದ್ವೆ. ಯಾಕೆ ಅಂದ್ರೆ ಲಿವಿಂಗ್ ಟುಗೆದರ್ ಅಲ್ಲಿ ಯಾವ ವಾರಂಟಿನೂ ಇರಲ್ಲ, ಗ್ಯಾರಂಟಿನೂ ಇರಲ್ಲ. ನಮಗೆ ಬೇಡ ಅನ್ಸದ್ ಕೂಡ್ಲೇನೆ ಬಿಟ್ಟು ದೂರ ಹೋಗ್ಬಿಡ್ತೀವಿ. ಆದ್ರೆ ಮದ್ವೆ ಆದ್ರೆ ಮದ್ವೆ ಅನ್ನೋ ಒಂದು ಪವಿತ್ರವಾದ ಬಂಧ ಇರತ್ತೆ. ಹಾಗಾಗಿ ನಾವು ಎಷ್ಟೇ ಜಗಳ ಆದ್ರೂ ಕೂಡ ನಾವು ಅವ್ರ ಜೊತೆನೆ ಮತ್ತೆ ಒಂದಾಗ್ತೀವಿ. ಇನ್ನೊಂದು ಮಾತು, ಮತ್ತೆ ಕಮೆಂಟಲ್ಲಿ ಕೇಳ್ಬಿಡ್ಬೇಡಿ ಮದ್ವೆ ಆದ್ಮೇಲೂ ಡಿವೋರ್ಸ್ ಆಗುತ್ತಲ್ಲ ಅಂತ. ಡಿವೋರ್ಸ್ ಆಗೋದು ಎಲ್ರಿಗೂ ಆಗಲ್ಲ. ತಾಳ್ಮೆ ಕಡಿಮೆ ಇರೋರಿಗೆ ಜಾಸ್ತಿ ಡಿವೋರ್ಸ್ ಆಗೋದು. ಯಾಕೆ ಅಂದ್ರೆ ಅವರು ಹಿಂದೆ ಮುಂದೆ ಏನೂ ಯೋಚನೆ ಮಾಡ್ದೇನೆ ಕೋಪದ ಕೈಗೆ ಬುದ್ಧಿ ಕೊಡ್ತಾರೆ. ಹಾಗಾಗಿ ಡಿವೋರ್ಸ್ ಆಗುತ್ತೆ. ಮದ್ವೆ ಆದವರೆಲ್ಲ ಡಿವೋರ್ಸ್ ಆಗಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಆಗಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.